ಈ ವಿಡಿಯೋದಲ್ಲಿ ಬರುವ ಎಲ್ಲಾ ಪಾತ್ರಗಳು ಸನ್ನಿವೇಶಗಳು ಕೇವಲ ಕಾಲ್ಪನಿಕ. ಯಾವುದೇ ವ್ಯಕ್ತಿಯನ್ನಾಗಲಿ ಅವರ ಜೀವನವನ್ನಾಗಲಿ ಆಧರಿಸಿಲ್ಲ. ಫ್ರೆಂಡ್ಸ್, ಇದೇ ಮೊದಲು ನೀವು ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಪ್ಪ, ಏನ್ ಜಿಟಿ ಜಿಟಿ ಮಳೆ! ರಾಮ ರಾಮ, ಏನೋ ಗೊತ್ತೈತೆ ಮಳೆ ಅಂದ್ರೆ ಈ ಪಾಟಿ ಮಳೆನೆ. ಹೊಲ್ದಾಗ ಬದುಕು ಮಾಡೋದು ಹೆಂಗೆ? ಹೊಲೆಲ್ಲ ಹುಲ್ಲತ್ತೋದು, ಕೆರೆಗೆ ನೀರೆಲ್ಲ ಹೊಲಕ್ಕೆ ಅದಲ್ಲ ಮಂಗೆ ಸುಮ್ಮನ ಕುಲ್ಟಿ ಕಣ್ಣಗಳು ನೀರು ಉದುರ್ತಾನೆ ಇರ್ತೈತಿ 24 ಗಂಟೆ. ನಾನು ಹೊರಕ್ಕೆ ಹೋಗ್ಬೇಕು ಅಂದ್ರೂ ಸೀದ್ರಿಕೆ, ಒಳಕ್ ಬರ್ಬೇಕು ಅಂದ್ರೂ ಸೀದ್ರಿಕೆ. ಇದೇನ್ ಸೀಮೆ ಮಳೆ ಅಂತ ಕಾಣ್ತೀಯ? ನಿಂಗಿ ಎಲ್ಲಿದ್ಯಾ? ಬಾರೆ ಈಸಿಗೆ ತಕ ತಕ. ನನ್ ಬಟ್ಟೆ ಎಲ್ಲ ನೆನ್ತೋಪಾಗಿವೆ. ಒಳಕ್ ಬಂದ್ರೆ ತಿರ್ಗ ನೆಲೆಲ್ಲ ನೆನಿತೈತೆ. ತಕ ಈ ಕಡ್ಲೆ ಇಟ್ಟ ಒಳಕಿಕ್ ತಕ. ಯಪ್ಪ ಯಪ್ಪ, ಈ ಮಳೆ ಈ ಈ ಬಾರಿ ಕಾಲ್ಕೊ ಬಿಡಲ್ಲ ಕಣಜ ಮಳೆ. ನೋಡು, ನಿನ್ ಬಟ್ಟೆ ಎಲ್ಲ ನೆಂದಾಗೆ ಸೊಳಿಯಾಗುತ್ತೆ ನಜ. ರಪ್ಪನ ಬಟ್ಟೆ ತಿಂತಾಡಿ ಒಳ ಕೊಡೋಗಿ. ಸೊಳ್ಗಿಳಿ ಆಗ್ತೈತೇನು? ರಪ್ಪನ ಬಟ್ಟೆ ತಿಂತಾಡಿ. ಅಪ್ಪ ರಾಮ, ನಿನ್ ಬಟ್ಟೆ ಎಲ್ಲ ನೆನ್ತೋಪಾಗಿವೆ. ನಾನು ಅದಕ್ಕೆ ಹೇಳಿದ್ದು ಸುಮ್ಕಿರಜ, ಯೋನು ಬೇಡ, ಕಡ್ಲೆ ಇಟ್ಟು ಬೇಡ, ಯೋನು ಬೇಡ. ಹಪ್ಳ ಇದ ಕೊರಿತೀನಿ ಅಂದ್ರೆ ನೀನು ಸುಳಿ ಆಗ್ತೈತ್ ಕಣೆ, ಒಂದಿಷ್ಟು ಕಡ್ಲೆ ಇಟ್ಟತೀನಿ ಪಕಡ ಹಾಕು ಅಂತ ಖುಷಿ ಅಂತೀಯ. ಸೊಳಿಗೆ ಪಕಡ ಚಂದ ಅಂತೇಳಿ ಹೇಳಿರ್ ಕೇಳ್ತೀಯ. ನೋಡಿ, ಈಗಿರುವಾರ ಸೊಳಿ ಆಗ್ತೈತಿ. ಸೋಳಿನ ಫಳಿನ ಒಂದೆರಡು ಪಕಡ ತಿಂದ್ರೆ ಮೈಯೆಲ್ಲ ಬೆಚ್ಚಕದಂಗ ಆಗ್ತೈತಿ. ಒಂದಿಟ್ಟು ಖಾರ ಮುಂದ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಹೆಂಗಿರ್ಬೇಕು ಅಂದ್ರೆ ಹಂಗಿರ್ಬೇಕು. ಅಂಗಡಿ ಹೋಟ್ಲು ಜಯಮ್ ಆಗ್ತೈತಲ್ಲ, ಅದಕ್ಕಿನ್ನ ಚೆನ್ನಾಗಿರ್ಬೇಕು ಪಕಡ. ಹಂಗ ಹಾಕ್ಬೇಕು ನೀನು. ಹೆಂಗ ಚೆನ್ನಾಗ್ ಮಾಡಿ. ಹೆಂಗ ಈ ಸೊಳಿಗೂ ಅದಕ್ಕೂ ಪಕಡ ಚಂದ. ಸರಿ ಸರಿ, ರಪ್ಪುಂಬ ಒಳಕ್ಕೆ. ರಾಮ, ಈ ಗೂಡ್ರೆ ನೀ ವರ್ಷಕ್ಕೂ ಬಿಡಲ್ಲ ಬಾ ಅತ್ತ. ಹೊರಕ್ ಬರ್ಬೇಕು ಅಂದ್ರೆ ಬೇಜಾರಾಗ್ತೈತಪ್ಪ. ಹಂಗ್ಯ ಆವಾಗ್ಲೂ ಒಳ್ಳೆ ಕುಳ್ಳಿ ಕಣ್ಣಗಳು ನೀರು ಉದುರ್ತಾನೆ ಇರ್ತೈತಿ. ಬಾ ಬಾ, ರಪ್ಪನ ಒಳಕ್ ಬಾ, ಬಟ್ಟೆ ಇಕ್ಕೆ ಬಾ. ನಾನು ರಪ್ಪನ ಹೋಗಿ ಎಲ್ಲ ಹಚ್ಚಿಕ್ಕಿದೀನಿ. ಕೊತ್ತಂಬರಿ ಸೊಪ್ಪನೆ ಇಲ್ಲ ಕಣಜ. ಇದ್ದಿದ್ರೆ ಬೋಲ್ ಚೆನ್ನಾಗಿರೋದು. ಏನೇ ಮಾಡ್ತೀಯ? ಹಂಗೆ ಹಾಕ್ತೀನಿ ಬಾ ಒಳಕ್ಕೆ. ಇದ್ದಿದ್ದು ನೆಂದೋಗ್ತೀಯ ಬಾ. ಎಲ್ಲ ರೆಡಿ ಮಾಡಿರಂಗಿದ್ಯಾ? ಪರವಾಗಿಲ್ಲ ಕಣೆ, ನೀನು ಬೋಲ್ ಚೆನ್ನಾಗಿ ಬೇಗನೆ ಮಾಡದ್ ಕೂತ್ಕೊಂಡಿದ್ಯಾ? ಹೆಂಗ ನಾನು ಯಪ್ಪ ನಡಿಕೆ ಬಂದಿದ್ದೀನಲ್ಲ, ಇವಳು ಓಟತಿ ಮಾಡ್ತಾಳೆ ಯೋನು ಅನ್ಕೊಂಡೆ. ಪರವಾಗಿಲ್ಲ, ನೀನು ಹೆಂಗ ಎಲ್ಲ ಬರೋ ಹೊತ್ತಿಗೆಲ್ಲ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ಯಾ? ಅಯ್ಯ, ರೆಡಿ ಏನ ಮಾಡ್ಕೊಂಡಿದ್ದೀನಿ ಕಣಜ. ಕೊತ್ತಂಬರಿ ಸೊಪ್ಪೆ ಇಲ್ಲಪ್ಪ, ಏನು ಮಾಡೋದ? ಕೊತ್ತಂಬರಿ ಸೊಪ್ಪಿದ್ರೆ ಬೋಲ್ ಚೆನ್ನಾಗಿರೋದು. ಪಕಡಕ್ಕೆ ಕೊತ್ತಂಬರಿ ಸೊಪ್ಪು ಇಲ್ದಿದ್ರೆ ಏನ ಅಂತ ಚೆನ್ನಾಗಿರಲ್ಲ. ಆ ನುಗ್ಗೆ ಸೊಪ್ಪನ್ನ ಕಿತ್ಕೊಂಬಂದಿದ್ದೀನಿ ಒಂದಿಟ. ಅಯ್ಯೋ, ಏನ್ ಚೆನ್ನಾಗ್ತೈತೆ ಆ ನುಗ್ಗೆ ಸೊಪ್ಪು ಹಾಕಿರಿ. ಯಾಕೇನು ಯಾವಾಗ್ಲೂ ಮಳೆ ಜಿಟಿ ಮಳೆ ಬೀಳ್ತೈತೆ ನೋಡು. ಒಂಥರ ನೀರ್ಸೆ ಆಗಿರ್ತೈತೆ ಏನೋ ಅನ್ಕೊಂಡೆ. ಏನನಾಗ್ಲಿ, ಅದ್ರ ಜೊತೆಗೆ ಒಂದಿಟ್ಟು ಕೊತ್ತಂಬರಿ ಸೊಪ್ಪು ಇತ್ತಿದ್ರೆ ಬೋಲ್ ಚೆನ್ನಾಗಿರೋದು. ಯಾರ ಮನೆಗೆ ಐತಪ್ಪ ಕೇಳಿ ಇಸ್ಕೊಂಬರೋಣ ಅಂದ್ರೆ ಈ ಮಳೆ ಬೇರೆ ಬಿಡ್ತಾನೆ ಇಲ್ಲ. ಕೊತ್ತಂಬರಿ ಸೊಪ್ಪು ರೇಟು ಶಾನೆ ಆಗೈತಿ. 30 ರೂಪಾಯಿ ಶಿವಡು ಅಂತಿದ್ರು. ನೀನ್ ಅವ್ರ ಮನೆಗೆ ಹೋದ್ರೆ ಅವ್ರು ಯೋನ್ ಅನ್ಕಮ್ಮನ ಇರೋದು ಹಾಕಿ ಮಾಡು. ಹೆಂಗನ ಇರ್ಲಿ, ಏನ್ ಮಾಡ್ತಿ ತಿಮ್ಮನ ಒಂದಿಟ್ಟು ಖಾರ ಮುಂದ್ ಮಾಡಿ ಚುಟ್ಕಾಗಿ ಮಾಡು. ಮೈಯೆಲ್ಲ ಬೆಚ್ಚಗಾಗಬೇಕು ಹಂಗಿ. ತಡಿಯಜ್ಜ ನೋಡೋಣ ಕ್ಷಣ. ಈ ಒಲೆ ಮುಂದೆ ಕೂಕ ಬೆಚ್ಚಗಾಗ್ತೈತಿ. ಹಿಂಗೋಡೋಗಿ ಓಡ್ಬತ್ತೀನಿ. ಲತಿ ಏನನ್ನ ತಂದ್ಗಿಂದೇಳೇನ ಕೇಳ್ಕೊಂಬತ್ತೀನಿ. ಹಿಂಗೋಡೋಗಿ ಹಿಂಗ್ ಬತ್ತೀನಿ. ಒಂದು ಈಟೇಟ ಹಾಕಿರೆ ಕಣಜ್ಜ, ಘಮ ಘಮ ಅಂತೈತಿ ನೋಡು. ಚೆನ್ನಾಗಿರ್ತೈತಿ ಪಕಡ. ತಡಿ, ಹಿಂಗೋಗಿ ಹಿಂಗ್ ಬತ್ತೀನಿ. ಈ ಒಲೆ ಮುಂದೆ ಕೂಕಣಂಗೆ ಬೆಚ್ಚಗ್ ಮಾಡ್ಕ ಮೈಯೆಲ್ಲನ. ಹೆಂಗ ನೋಡು, ಇಲ್ಲಿ ಇದ್ದಳಂಗ್ ಬರ್ಬೇಕಮ್ಮ. ಅಪ್ಪನ್ ಬರ್ಬೇಕು. ನನಗೆ ನಡ್ಗಿ ಸಾಕಾಗೈತಿ. ನೀನ್ ಅಲ್ಲೇ ಆಮೇಲೆ ಲಾವಡ್ಕ ಕುಕ್ಕರ್ಸ್ಕೊಂಡ್ಬಿಟ್ಟಿಯ. ಇದ್ರಾಗ ಒಂದಿಟ್ಟು ರಪ್ಪಂಬ ಇಲ್ಲೇ ಕುಂತಿರ್ತೀನಿ. ಇದ್ರೆ ಇಸ್ಕೊಂಡು ಹೆಂಗ ಹತ್ನಾಡು. ಈ ಮಳೆಗೆ ಯಾಕೆ ಹಿಂಗ್ ಗೊತ್ತೈತಿ? ಅಯ್ಯೋ ದೇವ್ರಿ ಭಗವಂತ. ಮಳೆ ಅಂಬಲ್ಲ ಏನಿಲ್ಲ, ಅದು ಕೊಡೆನೂ ಇಟ್ಕೊಂಬಂದಿಲ್ಲ. ಬರ ಓಡ್ ಬತ್ತೈತಲ್ಲ, ಯಾಕಿದ್ದತ್ತು? ಯಾಕೆ ನಿಂಗಕ್ಕ ಹಂಗ್ ಬಡ ಓಡ್ ಬಂದೆ? ಅದು ಈ ಮಳೆಗೆ ಯೋನಾತು. ಅದೇ ಯೋನ ಆತೇನೋ ಅಮ್ಮಂಗೆ ಓಡ್ ಬತ್ತಿದ್ಯಲ್ಲ. ಆ ಕೊಡೆನ ತರೋದಲ್ವೇ? ಬರೀ ಕೈ ಬಿಸ್ಕೊಂಡ್ ಬಂದಿದ್ಯಾ? ಮತ್ತೆ ತಲೆ ಎಲ್ಲ ನೆನ್ತಿರ್ ತಲೆಗಿಲ್ ನೋವು ಬಂದಾತು. ನೀನಿರ್ವಾರ ನೀನು ಬಾ ಅತ್ತ. ಏನಿಲ್ಲ ಕಣೇಲತಿ, ನಮ್ಮ ಅಜ್ಜ ಈ ಸೊಳಿಗೆ ಕಡ್ಲೆ ಇಟ್ಟು ಪಕಡ ಹಾಕು ಅಂತ ಹೇಳಿದ ಕಣೆ ಅವ ಅಜ್ಜ. ಪಕ್ಕ ಬಂದೇವನಿ. ಕೊತ್ತಂಬರಿ ಸೊಪ್ಪು ಹೇಳೋದೆ ಮರ್ತ್ಬಿಟ್ಟೆ ಕಣೆ. ಮನೆ ಕೊತ್ತಂಬರಿ ಸೊಪ್ಪು ಇರ್ಲಿಲ್ಲ. ಅದಕ್ಕೆ ನೀನೇನ ಮಡಗಿದ್ಯೇನೋ. ಕೊತ್ತಂಬರಿ ಸೊಪ್ಪು ಹಾಕ್ತಿದ್ರಿ ಎಲ್ಲಿ ಚೆನ್ನಾಗಿರ್ತೈತಿ ಹೇಳುಗು ಪಕಡ. ಅದಕ್ಕೆ ಒಂದ್ 2 ಬುಡ ಇದ್ರು ಕೊಡ್ತೀಯನ? ನೀನ್ ಹಂಗ ಹಿಂಗ ತಾಂತಿ ಎಲ್ಲ ಇರ್ತೈತೇನ ಸಮನಿಕೆ ಅಂತೇಳಿ ಬೋದ್ ನಮ್ಮ ಇದ್ರು ಕೊಡೆ. 2 ಬುಡ ಕೊಡ ಸಾಕು, ಏನ್ ಸ್ಯಾನೆ ಬೇಡ. ಇನ್ನೇನ್ ನಾವಿರೋರು ಇಬ್ರಲ್ವೇ, 2 ಬುಡ ಹಾಕನ ಚೆನ್ನಾಗಿರ್ತೈತಿ ಅಂತ. ಅವ ಅಜ್ಜಿಗೆ ಹೇಳಿರು ಕೇಳಲ್ಲ ಕಣೆ. ಹಪ್ಳ ಇದಾವೆ ಕರ್ಕೊಡ್ತೀನಿ ಅಂತ ತಿನ್ನಜಾದ್ರೆ ಹೋಗ್ಯಾತ್ತ. ಸೊಳಿಗೆ ಪಕಡ ಆದ್ರೆ ಅದು ಒಂದಿಟ್ಟು ಕಾರ್ ಮುಂದಾಗ ಮಾಡಿದ್ರೆ ಪಕಡ ಆದ್ರೆ ತಿನ್ಬೋದು. ಅವು ಹಪ್ಳ ಯಾರು ತಿಂದನು ಅಂತ ಹೇಳ್ತಾನ ಅವ ಅಜ್ಜ. ಅದಕ್ಕೆ 2 ಬುಡ ಕೊತ್ತಂಬರಿ ಸೊಪ್ಪಿದ್ರೆ ಇಸ್ಕೊಂಡು ಹೋಗೋಣ ಅಂತ ಬಂದವ. ಐತೆ ಇದ್ರೆ ಕೊಡ್ತೀಯ? ಇಲ್ಲ ಕಣ್ಣಿಂಗ ಕೈ ಕೊತ್ತಂಬರಿ ಸೊಪ್ಪು ತಾಂಡೆ ಇಲ್ಲ. ಅಯ್ಯೋ, ಮೊನ್ನೆ ತಕ್ಕಮನ ಅಂತ ಹೇಳಿ ನೋಡ್ದೆ. 30 ರೂಪಾಯಿ ಶಿವಡು ಅಂದ್ರು. ಅದು ನೋಡು, ಓಟ ನೀರ್ ಹಾಕಿ ಇಕ್ಕವ್ರೆ. ಅದಿನೇನ್ ತಾಂಡ್ರಿನೇನ್ ಇರ್ತೈತಿ. ಅದಲ್ದಲ್ಲೇ ನಮ್ಮ ಮನೆಗೆ ಏನು ಫ್ರಿಡ್ಜ್ ಪಡ್ಜು ಇಲ್ವಲ್ಲ.
ತಾಂಡು ಸುಮ್ಮನೆ ಕ್ವಾಲಿಸ್ ಬೀಸಾಕದಕ್ಕೆ ಯಾಕೆ 30 ರೂಪಾಯಿ ಕೊಡ್ಬೇಕು ಅಂತೇಳಿ ತಾಂಬ್ಲು ಇಲ್ಲ ಏನೂ ಇಲ್ಲ. ಇಲ್ಲ ಅಂದಿದ್ರೆ ಚೆನ್ನಾಗಿರಂಗಿದ್ರೆ ತಾಂಬ್ತಿದ್ದೆ ಕಣಕ್ಕ, ನಿಜವಾಗ್ಲೂ ಇಲ್ಲಮ್ಮ. 30 ರೂಪಾಯಿ ಕೊಟ್ಟು ಕೊತ್ತಂಬರಿ ಸೊಪ್ಪು ತಾಂಡಿದೀನಿ, ಈ ಅಮ್ಮ ಕೊಟ್ರಿ ಇನ್ನೇನು ಆತಲ್ಲ. ಅದು ಇರೋದು ಎಲ್ಲ ಸೋಸಿ ಈಟ್ ಆಗೈತಿ, ನನಗೆ ಬ್ಯಾಡ್ಬೆ. ಓಹೋ, ಈ ಅಮ್ಮ ಕೊಟ್ಟು ನಾನೇನ್ ಮಾಡೋಣ? ತಾಂಡದೇನ ತಾಂಡಿದೀನಿ, ಈ ಅಮ್ಮಗೆ ಏನನ್ನ ತಾಂಡಿದೀನಿ ಅಂತ ಹೇಳಿದ್ರೆ ಮುಗಿದೋತು, ಬೇಕಾದ್ರೆ ಓಟು ಬಾಸ್ಕೊಂಡು ಹೋಗ್ತಾಳೆ. ಇಲ್ಲ ಅಂತ ಹೇಳೋದೆ ವಾಸಿ, ಅದಕ್ಕೆ ಇಲ್ಲ ಅಂತ ಹೇಳ್ತಿದ್ದೀನಿ. ಅಯ್ಯೋ ಇಲ್ವೇ, ನಾನು ಐತೆ ಅಂತ ಇನ್ನೋಡು ಗೂಡ್ರಾಗೆ ಬಂದು ನಮ್ಮ ಸಾಮಾನ್ಯಕ್ಕೆ ಇವಳು ತಾಮ್ತಾಳೆ, ಯಾವಾಗಲೂ ಹಂಗು ಹಿಂಗು ತಾಮ್ತಾಳೆ ಅಂತೇಳಿ ಆ ಪಡೆನೂ ತಂಬ್ಲಿಲ್ಲ, ಗೂಡ್ರಾಗೆ ಬಡ ಬಡ ಓಡ್ ಬಂದೆ. ಈಗ ತಿರ್ಗಿ ನೆನ್ಕೊಂಡು ಬರೀ ಕೈಯಾಗ ಹೋಗತ್ತ. ನಮ್ಮ ಅಜ್ಜ ಹೇಳ್ದ, ಇರ್ತೈತೆ ಇಲ್ವಾ ಸುಮ್ಮನೆ ಯಾಕೆ ಅಂತೇಳಿ. ನಾನು ಇಲ್ಲ ಕಣಜ, ಅವಳು ತಾಂಡಿರ್ತಾಳೆ ತಡಿ ಬತ್ತೀನಿ ಅಂತೇಳಿ ಬೋದ್ನಮ್ಮ. ಇಲ್ಲ ಅಂತ ಇನ್ನೇನು ಮಾಡ್ತೀಯ, ಬಿಡತ್ತ ಹೋಗ್ತೀನಿ. ಪಾಪ ವಯಸ್ಸಾಗೈತತ್ತ, ಕೊಡನತ್ತಿ ಯಾಸಟ್ಗೆ ಮಾಡ್ಕೊಂಡು ತಿಂದ್ರು ತಿನ್ಲತ್ತೀನಿ, ಏನ್ ಮಾಡ್ತೀಯತ್ತ. ನಮ್ಮ ಹೆಸ್ರು ಹೇಳ್ಕೊಂಡು ಉಮ್ತಾರತ್ ಒಂದಿನ. ಈಗ ನೋಡಿ ಇಲ್ಲ ಅಂದ್ಲು ಕೊಟ್ಲು ಅಮ್ಮಂಗ ಆಗ್ತೈತಿ, ಮರ್ತ್ಬಿಟ್ಟೆ ಅಂತ ಅಂತ ಅಡಿಯತ್ತ. ಇನ್ನೇನ್ ಮಾಡ್ತೀಯತ್ತ, ಯಾಸಟ್ಗೆ ಮಾಡ್ಕೊಂಡು ತಿಂದ್ರು ತಿನ್ಲತ್ತ. ಅಯ್ಯೋ ನಾನು ಮರ್ತಿ ಬಿಟ್ಟ ಕಣಕ್ಕ, ಒಂದ್ ಈಟೆಲ್ಲ ಇರ್ಬೇಕೆ ನಮ್ಮ. ತಡಿ ಹೋಗ್ಬೇಡ, ಒಳಕ್ ಹೋಗಿ ನೋಡಿ ತಕ್ಕಂಬಂದ್ ಕೊಡ್ತೀನಿ ಇದ್ರೆ. ಅದು ಐತೆ ಹಂಗ ನನ್ಗೂ ನೆಪ್ಪಿಲ್ಲ, ನೋಡ್ತೀನಿ ತಡಿ, ಹೋಗಿ ಇದ್ರೆ ತಕ್ಕಂಬತ್ತೀನಿ. ನಾಟಕತಿ ಇಕ್ಕೊಂಡಿ ಒಂದು ನಾಟಕ ಆಡ್ತಾಳೆ ನೋಡು, ಹೆಂಗೆ ಕೊಟ್ರೆ ಸಾವ್ಕಂತಾಳೆ. ಸೊರಿಯದಾಳೆ ಇವಳು. ನಾನು ಐತೆ ಇವಳು ತಾಮ್ತಾಳೆ ಅಂತ ಗೊತ್ತು, ಅದಲ್ದಲ್ಲೇ ನಾನು ಎದ್ದಾಗ ನೋಡಿದ್ದೆ ಇವಳು ಕೊತ್ತಂಬರಿ ಸೊಪ್ಪು ತಾಂಡಿದ್ದ. ಅದಕ್ಕೆ ಎರಡು ಬಿಡ ಕೊಡ್ತಾಳೇನೋ ಅಂದರೆ ಇಲ್ಲ ಅಂತ ಒಂದ್ಸರಿ ಅಂತಾಳೆ, ಇವಾಗ ಐತೇನೋ ನೋಡ್ತೀನಿ ಅಂತಾಳೆ. ನಾಟಕದಾಳಿ ಉಳಿರ್ವಾರ ಇವಳು. ತಗಯಕ್ಕ ಎಲ್ಲ ಒಂದ್ 2 ಬಿಡ ಐತೆ, ತಕ ಹಾಕು ಸಾಕಿ. ನೆನ್ನಿ ವೀರಾರ ಇಬ್ರಲ್ವೇ ಸಾಕು, ಮಸ್ತ್ ಆಗ್ತೈತಿ. ಹೋಗಿ ಏನಂದ್ರೆ ನೀನ್ ಹೇಳ್ದಂಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪಕಡ ಚೆನ್ನಾಗಿರ್ತೈತಿ. ಪಕಡಕ್ಕೆ ಒಂದೀಟ ಕಲಿಸ್ಕೆಂಬ್ತಿಯಲ್ಲ, ಒಂದೀಟ ಅಕ್ಕಿ ಹಸಿಟ್ ಹಾಕು, ಕರಿ 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 ಅಂತ ತಿಂಬಕ್ಕೆ ಬೋಲ್ ಚೆನ್ನಾಗಿರ್ತವೆ ನಿಂಗಕಯ್ಯ. ಎಂತ ಚೆನ್ನಾಗಿರ್ತವೆ ಅಂದ್ರೆ ಅಂತ ಚೆನ್ನಾಗಿರ್ತವೆ. ಹಂಗೇನೆ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿರ್ತವೆ ಕರಿ ಕರಿ ಅಂತಾನ. ಅಯ್ಯೋ ಆ ಅಜ್ಜ ಅಂತಿರ್ತಾನೆ, ಕರಿ ಕರಿ ಅಮ್ಮಂಗೆ ಮಾಡಿ ಒಂದಿಟ್ಟು ಮ್ಯಾಲೆ ಅಂತಾನೆ. ನಾನು ಅದು ಹೆಂಗ್ ಮಾಡ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲಮ್ಮ. ನೋಡೋಣ ಹೇಳು, ಇನ್ನು ಹೆಂಗೆ ಹೇಳಿದೆಯಲ್ಲ, ಹೋಗಿ ಒಂದಿಟ್ಟು ಅಕ್ಕಿ ಹಿಟ್ಟು ಹಾಕಿ ಐತೆ ಮನೆಗೆ ಅಕ್ಕಿ ಹಿಟ್ಟು ಹಾಕಿ ಕಲಸಿ ಹಾಕ್ತೀನಿ, ನೋಡೋಣ ಚೆನ್ನಾಗಿರ್ತವೆ. ನಾವು ಹೋಗ್ತೀನಿ. ಅವ ಅಜ್ಜ ಪಾಪ ಮಳೆಯಾಗೆ ನೆನ್ಕೊಂಬಂದೆ ಅನ್ಕಣೆ, ಅಂಗಡಿಗೆ ಹೋಗಿದ್ದ ಕಡಲೆ ಇಡ್ತಾರಕ್ಕೆ. ಪಾಪ ನೆನ್ಕೊಂಬಂದೇನೆ, ಹೋಗಿ ಹಾಕೊಡ್ತೀನಿ ಹಂಗ. ಹೋಗ್ ಪಾಪ ನೆನ್ಕೊಂಬಂದೈತೆ ಸೊಳಿಯಾಗೆ ಅಂತೀಯ, ಹಾಕೊಡೋಗಿ ಹೋಗಿ ಸುಡ ಒಂದ್ 2 ತಿಂದು ಮೈ ಎಲ್ಲ ಒಂಥರ ಬೆಚ್ಚಗಾಗ್ದಂಗ ಆಗ್ತೈತಿ. ಸೊಳಿಗೆ ಪಕಡ ಚಂದ, ಪಕಡ ಕಾಪಿ 2 ಇದ್ರೆ ಇನ್ನ ಚಂದ. ಹೋಗಿ ಪಕಡ ಹಾಕೊಡು, ಹಂಗೆ ಒಂದ್ ತೊಟ್ಟು ಕಾಪಿ ಕಾಸ್ಕೊಡು, ಅವ ಅಜ್ಜನವನು ಬೋಲ್ ಖುಷಿ ಆಗ್ತೈತಿ. ಕಣೆ, ನೀನ್ ಹೇಳಿದ್ದು ನಿಜನೇ. ಪಕಡನು ನಾನು ಕಾಪಿನೂ ಬೋಲ್ ಚೆನ್ನಾಗಿರ್ತೈತಿ. ಹೋಗಿ ಕಾಸ್ತೀನಿ, ಕಾಪಿ ಕಾಸಿ ಹಂಗೆ ಪಕಡನು ಹಾಕ್ಬಿಡ್ತೀನಿ. ಪಾಪ ಅಜ್ಜ ಮಳೆಯಾಗ ನೆನ್ಕೊಂಬಂದೇನೆ, ಅಯ್ಯೋ ಅನಿಸ್ತೈತಿ. ಏನಂದ್ರೆ ಪಾಪ ವಯಸ್ಸಾದ್ಮೇಲೆ ಹಿಂಗ್ ಸುಖವಾಗಿ ಸಾಕಿಬೇಕಲ್ವೇನೆ, ಅದಕ್ಕೆ ಸರಿ ಹೋಗ್ತೀನಿ ಕಣವ, ಲೇಟ್ ಆಗ್ತೈತಿ. ಹೆಂಗ ಹೋಗ್ ಪಾಪ ಸೊಳಿಯಾಗ ನೆನ್ ಬಂದೈತೆ ಅಂತ ಹೋಗಿ ಹಾಕೊಡೋಗಿ. ಹೋಗಿ ಲೇಟ್ ಆಗ್ತೈತಿ, ಸುಮ್ಮ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಈ ಹೆಂಗಸ್ರ ಜೊತೆ ಮಾತಾಡಸೇನೆ, ಆಮೇಲೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಗಂಟೆ ಆದ್ರೂ ಗೊತ್ತಾಗಲ್ಲ, 2 ಗಂಟೆ ಆದ್ರೂ ಗೊತ್ತಾಗಲ್ಲ. ಹೋಗು ಪಾಪ, ಆಮೇಲೆ ಬೈಕೊಂಬತೈತಿ ಇವಳು ಅತ್ಲೇ ಓದ್ಲು ಅಂತೇಳಿ. ಅಜ್ಜ ಲೇಟ್ ಆತೇನಜ್ಜ, ಬೈಕಂಡೇನಜ್ಜ. ಅವಳು ಕೊಡೋದು ಲೇಟ್ ಆಯ್ತು. ಫಸ್ಟಿಗೆ ಇಲ್ಲ ಅನ್ಲು, ಆಮೇಲೆ ಐತೆ ಅನ್ಲು, ಅದಕ್ಕೆ ಹುಡುಕಿ ತರುವಾಗ ಲೇಟ್ ಆಯ್ತು, ಬೈಕಂಡೇನಜ್ಜ. ನಾನು ಯಾಕೆ ಬೈಕಂಬ್ಲೇ ಇಲ್ಲ, ಏನಿಲ್ಲ. ರಪ್ನ ಕೊತ್ತಂಬರಿ ಸೊಪ್ಪು ಹಚ್ಬಿಟ್ಟು ಬಿಸಿ ಒಂದ್ 2 ಹಾಕೊಡು, ಮೈ ಎಲ್ಲನ ಬೆಚ್ಚಗಾಗ್ತೈತಿ. ಸುಳಿ ಗಡಗಡ ನಡ್ಗಂಗ ಆಗ್ತೈತಿ. ರಪ್ನ ಹಾಕೊಡು ಹೆಂಗ. ಅವಳು ಲತಿ ಹೇಳಿಡು, ಒಂದ್ ಈಟ ಕಡಲೆ ಹಿಟ್ಟು ಎಲ್ಲ ಕಲ್ಸಿದ್ಮೇಲೆ ಒಂದ್ ಈಟ್ ಅಕ್ಕಿ ಹಿಟ್ಟು ಹಾಕಿ ಕಲಿಸ್ಕೊಂಡು ಹಾಕು ನಿಂಗಕಯ್ಯ, ಪಕಡ ಬೋಲ್ ಚೆನ್ನಾಗಿರ್ತವೆ. ಅವಣ್ಣ ಇನ್ನ ಕೇಳ್ತೈತೆ ಅಂತ ಹೇಳಿಳು. ಅದಕ್ಕೆ ತಡಿ, ಒಂದಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಹಾಕಿ ಕಲಸಿ ಹಾಕ್ತೀನಿ. ಒಂದು ನೋಟ ತಗಲ್ಲ ರಪ್ಪ, ನಿನ್ನೇನು ಎಣ್ಣೆನು ಕಾದೈತೆ, ರಪ್ನ ಹಾಕೊಡ್ತೀನಿ ತಡಿ. ಶನಕೈದವೇನ ಜಾ ಪಕಡ ಚೆನ್ನಾಗಿ ಹಾಕಿದ್ದೀನಿ. ಬಿಸಿ ತಿನ್ನು, ಆಗವಸ್ ತಿನ್ನು. ಕಾಪಿ ಇಕ್ಕಿದ್ದೀನಿ ಇನ್ನೊಂದು ಮೇಲೆ, ಕಾಪಿನ ಸೋಸ್ಕೊಡ್ತೀನಿ ಕುಡಿವಿಂತೆ. ಕಾಪಿ ಕುಡ್ಕೊಂಡು ಪಕಡ ತಿಂದ್ರೆ ಬೋಲ್ ಚೆನ್ನಾಗಿರುತ್ತೆ. ಸಕ್ಕತ್ತಾಗಿದಾವ್ ಕಣೆ, ಬೋಲ್ ಚೆನ್ನಾಗಿದಾವೆ. ಎಂತ ಚೆನ್ನಾಗಿ ಮಾಡಿದ್ಯಾ ಅಂದ್ರೆ ಅದಲ್ದಲ್ಲೇ ಲತ ಮೇಲ್ದಂಗ ಅಕ್ಕಿ ಹಿಟ್ಟು ಹಾಕಿರೋದ್ಕ ಏನ ಕರುಮ್ ಅಂತ ಕಣೆ. ನೋಡು ಹೆಂಗಿದಾವೆ ಅಂದ್ರೆ ಅಂತ ಚೆನ್ನಾಗಿದಾವೆ. ಆ ಹೋಟ್ಲು ಜಯಮ್ಮ ಹೇಳಿದಲ್ಲ, ಆ ಎಮ್ಗಿನ ಚೆನ್ನಾಗಿ ಹಾಕಿದ್ಯಾ ಕಣೆ. ಅಷ್ಟು ಚೆನ್ನಾಗಿ ಹಾಕಿದ್ದೀನಿ. ತಿನ್ನು ಆಗವಸ್ ತಿನ್ನು. ಬೇಕಾದ್ರೆ ಇನ್ನ ಕಲಿಸ್ಕೊಂಡು ಹಾಕ್ತೀನಿ, ಕಡಲೆ ಹಿಟ್ಟನು ಐತೆ, ಆಗವಸ್ ತಿನ್ನು. ಈ ಮಳಿಗೆ ಏನಾನ ಬಿಸಿ ತಿನ್ಬೇಕು ಅನ್ನಿಸ್ತಿರ್ತೈತಿ. ನಾನು ಹಂಗೂ ಖಾರ ಪುರಿ ಮಾಡಿಕ್ಕನ ಒಂದ್ ದಿವಸ ಅನ್ಕಂಡೆ, ಬಿಡತ್ತ ಖಾರ ಪುರಿ ಗ್ಯಾಸ್ಟಿಕ್ ಪುರಿ ಅಂತೇಳಿ ಸುಮ್ಕಾದೆ. ಏನಂದ್ರೆ ಖಾರ ಪುರಿ ಇದ್ರೆ ಅವಾಗವಾಗೆ ತಿಂತೀವಿ, ಈ ಪಕಡ ಆದ್ರೆ ಒಂದ್ಸರಿ ತಿಂದು ಸುಮ್ಮನಾಗ್ತೀವಿ. ಪಕಡನು ಗ್ಯಾಸ್ಟಿಕ್ಕೆ, ಇನ್ನೇನ್ ಮಾಡ್ತೀವಿ, ಒಂದ್ಸರಿ ತಿಂತೀವಿ ಸುಮ್ಮನಾಗ್ತೀವಿ. ಖಾರ ಪುರಿ ಆದ್ರೆ ಇಕ್ಕೊಂಡು ವಾರಾನ್ಗಟ್ಲೆ ತಿನ್ಬೋದು, ಗ್ಯಾಸ್ಟಿಕ್ ಸ್ಯಾನೆ ಆಗ್ತೈತೆ ಅಂತ ಸುಮ್ಮನಾದ್ನಪ್ಪ ಅಷ್ಟೇನ. ಇಲ್ಲಾಂದಿದ್ರೆ ಖಾರ ಪುರಿ ಮಾಡಿಕ್ತಿದ್ದಿ. ಖಾರ ಪುರಿ ತಿನ್ನಕ್ ಚೆನ್ನಾಗಿರ್ತಾವ ಕಣೆ, ನೀನ್ ಹೇಳ್ದಂಗೆ ಗ್ಯಾಸ್ಟಿಕ್. ಅದಕ್ಕಿನ ಈ ಪಕಡನೇ ಚೆನ್ನಾಗಿರೋದು. ಈ ಚಳಿಗೂ ಅದಕ್ಕೂ ಇವಾಗ ಒಂದ್ ತೊಟ್ಟು ಕಾಪಿ ಕಾಸ್ಕೊಡು, ಎಂತ ಚೆನ್ನಾಗಿರುತ್ತೆ. ಹೆಂಗ ಇವೆಲ್ಲ ಕಾಪಿ ಕುಡ್ದು ಪಕಡ ತಿಂದು ಹೋಗಿ ಬೆಚ್ಚಗೊಂಡ್ಸಣ ಮನಿಕೆ ಅಂತೀನಿ ಹೆಂಗ.
ಹ್ಞೂ ಸರಿ ಸರಿ ಕಾಸು ಕೊಡ್ತೀನಿ ನಿನ್ಗೆ ಆಗವಷ್ಟು ತಿಂದು ಮನಿಕೆ ಹೆಂಗ. ಈ ಚಿಟಿ ಮಳೆಗೆ ಜನರಿಗೆಲ್ಲ ಬಾಯಿ ಕೆಟ್ಟಂಗೆ ಆಗ್ತೈತಿ. ಏನು ತಿಂಬನಿ ಏನ್ ಬಿಡೋಣ ಅಮ್ಮಂಗೆ ಆಗ್ತೈತಿ. ಇನ್ನೇನು ಮಾಡ್ತಾರೆ. ಇದೋ ಬರುತ್ತೆ ಏನು ಯಾವಾಗಲೂ ಕುಟ್ಟ 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 ಅಂತ ಬತ್ತಾನೆ ಇರ್ತೈತಿ. ಇಲ್ಲ ಜೋರಾಗಿ ಬಂದಂಗಲ್ಲ ಸುಮ್ಮನೆ ಇದ್ದಂಗಲ್ಲ. ಅದೇನ ಕೆರೆಗೆ ನೀರೆಲ್ಲ ಹೊಲ್ಕದಲ್ಲ ಅಮ್ಮಗೆ ಕುಳ್ಳಿ ಕಣ್ಣಾಗ್ಲು ನೀರು ಉದ್ರದಂಗೆ ಯಾವಾಗಲೂ ಉದುರ್ತೈತೆ. ಇನ್ನೇನು ಜೋರಾಗಿ ಬರಲಿಲ್ಲ ಆಗಲಿಲ್ಲ. ನಾನು ನೀನೇ ಯಾರ್ದು ಮಾತು ಕೇಳಲ್ಲ ಅಂತದ ಮಳೆ ನಮ್ಮ ಮಾತು ಕೇಳ್ತೈತಿ. ಈ ಜೋರಗನ ಬರ್ಲಿ ಸಣ್ಣಗನ ಬರ್ಲಿ ದಪ್ಕನ ಬರ್ಲಿ ಹೆಂಗನ ಬರ್ಲಿ ಸುಮ್ಮನೆ ಪಕಡಾಕು. ಅಯ್ಯೋ ಅದೇನ ಹೇಳ್ದಂಗೆ ನಮ್ಮ ಮಾತು ನಾವೇ ಕೇಳಲ್ಲ ಅಂದ್ರೆ ಮಳೆ ಯಾರ ಮಾತು ಕೇಳ್ತೈತೆ ಹೇಳು. ಬರುವಾಗ ಬರ್ಲಿ. ಈಗ ಬರ್ದಿಲ್ದಾಗ ನಾವು ಕರೆದ್ರೆ ನೆಂಬತ್ತೈತೆ ಅದು. ನೀನು ಹೇಳೋದು ನಿಜ ಕಣಜ. ಬಾ ಅಂದಾಗ ಬಂದಿದ್ರೆ ಹೋಗು ಅಂದಾಗ ಹೋಗಿದ್ದಿದ್ರೆ ನಮ್ಮನ್ನ ಯಾರು ಹಿಡಿಯೋರು ಹೇಳು. ಈಗ ನಮಗೆ ಬೇಕಾದಾಗ ಬಾ ಬಾ ಅಂತಿದ್ವಿ, ನಮಗೆ ಬೇಡದಿದ್ದಾಗ ಪಕ್ಕದೊಳಗೆ ಹೋಗು ಅಂತ ಹೇಳ್ತಿದ್ವಿ. ಅದು ಯಾರು ಮಾತು ಕೇಳ್ತಿತ್ತು ಹೇಳು. ಹೆಂಗ ಇವಾಗ ಹೆಂಗೈತೆ ಹಂಗಿದ್ರೆ ವಾಸಿ ಸುಮ್ಕಿರಪ್ಪ. ಪಕಡ ಬಲ್ಸನ ಕಡೆ ಕಣೆ ಇನ್ನೊಂದೆರಡು ಹಾಕು. ತಿಂತ ಹಂಗೆ ತಿಮ್ಮನ ಅನ್ನಿಸ್ತೈತೆ. ಅಷ್ಟು ಚೆನ್ನಾಗಿ ಮಾಡಿದ್ಯಾ. ಹಾಕಿ ಇನ್ನೊಂದೆರಡು ಹಾಕಿ ಒಂದು ದೊಡ್ಡ ಕಾಪಿ ಕಾಸು ಕೊಡೆ ಹೆಂಗ. ಅಯ್ಯೋ ತಿನ್ನಕ್ಕೆ ಮಾಡಿರೋದು ಆಗವಸ್ತ ತಿನ್ನು. ಚಿರ ಮುಗಿದ್ರೇನು ಕಲಿಸ್ಕೊಂತೀನಿ. ಕಲಿಸ್ಕೊಂಡು ಹಾಕ್ಯಂತ ತಿಂತೀನಿ ನಾನು. ನೀನು ಆಗವಸ್ತು ತಿಂದು ಒಂದು ದೊಡ್ಡ ಕಾಪಿ ಕೊಡ್ತೀನಿ ಕುಡ್ದು ಮನಿಕೊಂಬಿಡಿ ಹೆಂಗ. ಪಾಪ ಸೋಳಿಯಾಗಿ ಬಂದಿದ್ಯಾ ನಡಿಕೊಂಡು ದಿಮ್ಮಗೊಂದು ಬೆಡ್ಶೀಟ್ ಹೊತ್ಕೊಂಡು ಮನಿಕೊಂಬಿಡಪ್ಪ ಸ್ವಾಮಿ. ಆಮೇಲೆ ತಿರ್ಗಾ ಚಳಿಯಾಗನೆ ಅಂದು ಬಂದು ಜಾರ್ಗಿರ್ ಬಂದ್ರೆ ಏನು ಮಾಡ್ತೀಯ. ಸಾಕು 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 ಬಿಡೆ ಸ್ಯಾನೆ ಬೇಡ. ಆಮೇಲೆ ಗ್ಯಾಸ್ಟ್ರಿಕ್ ಆದ್ರೂ ಆತೆ ಸಾಕು. ಇನ್ನಿದ್ದಾವ ನೀನು ಹಾಕಿ ಅಂತ ತಿನ್ನು ಸಾಕು. ಒಂದು ದೊಡ್ಡ ಕಾಪಿ ಇಕ್ಕು ಆಮೇಲೆ ಹಾಕಿ ಅಂತ ತಿನ್ನು. ನಾನು ಹೋಗಿ ಮನಿಕೊಂತೀನಿ. ನನಗೆ ಸುಳಿ ತಡ್ಕೊಳಕ್ಕಾಗ್ತಿಲ್ಲ. ಹೋಗಿ ಮನಿಕೊಂತೀನಿ. ಒಂದು ದೊಡ್ಡ ಕಾಪಿ ಕಾಸು ಕೊಡಿ. ಒಂದು ತಿಂಬೋತಿಗೆ ಕಾಸು. ಸರಿನಪ್ಪ. ಈ ಒಲೆ ಕೆಡ್ಸಿ ಇಲ್ಲಾಂದ್ರೆ ಬಾಣ್ಲಿ ತೆಗ್ದಿಕ್ಕಿ ಇದ್ರ ಮೇಲೆ ಕಾಪಿ ಇಕ್ತೀನಿ ತಡಿ. ಕಾಸು ಕೊಡ್ತೀನಿ ಕುಡ್ದು ಮನಿಕೆ. ಬೆಚ್ಚಗೆ ಹುಲ್ಲನ್ನು ಬೆಡ್ಶೀಟ್ ಹೊತ್ಕೊಂಡು ಮನಿಕೆ ಬೆಚ್ಚಗಿರ್ತೈತಿ. ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.